ಹೆಂಗಮ್ಮ ಗುಂಡೋಡ್ಸ್ಕೊಂಡ್ಮೇಲೆ ಪಡ್ಡು ರೆಡಿ ಆಗ್ತಿದೆ ಏನಾಗೆ ಅಮ್ಮ ನಾನೇ ನೀನು ಸೇಮ್ ಅಂತೆ. ಏನ್ ತಿಂತ ಇದೀಯ? ವಸಾಟ್ ಏನು ಈ ಕಡೆ ನೋಡಿ ಹೇಳು. ಏನು ಏನು ಯಾರು ಕ್ಯೂಟ್ ಇದ್ದಾರೆ? ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದೀಪಾ ಕಿರಣ್ ಚಾನಲ್. ಯಾಯ್ ಮಾಡು ನೋಡಿ, ಅವಳು ಕಾಣಿಸಲ್ಲ ಅಂದ್ಬಿಟ್ಟು ಅವಳೇ ಚೇರ್ನ ತಗೊಂಬಂದು ನಿಂತ್ಕೊಂಡು ನೋಡ್ತಿದ್ದಾಳ ಅಜ್ಜಿ ಏನು ಮಾಡ್ತಿದ್ದಾಳ ಅಂತ. ಇವತ್ತು ಆ್ಯಕ್ಚುಲಿ ಯಾರ್ದು ಸ್ನಾನ ಇಲ್ಲ, ಕರೆಂಟ್ ಇಲ್ಲ. ಫುಲ್ ಬೆಳಿಗ್ಗೆಯಿಂದ 5 o'clockವರೆಗೂ ಕರೆಂಟ್ ಬರಲ್ವಂತೆ. ಏನಕ್ಕಂತ ನಿಜ ಗೊತ್ತಿಲ್ಲ. ಅಲ್ಲ ಅಯ್ಯ, ಏನು ತಿಂತಾ ಇದೀಯಾ? ಯಾವ ಚಾಕ್ಲೇಟು? ಏನು ಈ ಕಡೆ ನೋಡಿ ಹೇಳು. ಏನು ಡಾರ್ಕ್ ಚಾಕ್ಲೇಟ್ ತಿಂತಾ ಇದೆಯಾ? ಇವತ್ತಿಗೆ ಡಾರ್ಕ್ ಚಾಕ್ಲೇಟ್ ಮುಗೀತು, ಮತ್ತೆ ಕೇಳಂಗಿಲ್ಲ. ಓಕೆ, ಇವಾಗ ಪಡ್ಡು ಮಾಡೋಣ ಅಂತ. ನಾಳೆ ಇವತ್ತಿಂದು ಮುಗೀತು, ಬೀಳ್ತೀವಿ, ಹುಷಾರು. ಏನು ಯಾರು ಕ್ಯೂಟ್ ಇದ್ದಾರೆ? ನೀನು ಕ್ಯೂಟ್ ಇದೆಯಾ? ನೀನು ಕ್ಯೂಟ್ ಇದೆಯಾ? ಹೌದು. ಐಚೂರಲ್ಲಿ ಯಾಕೆ ಕೂತ್ಕೊಂಡಿದ್ಯಾ ಹೇಳು? ಮಮ್ಮಿ ಕುಣ್ಸಿದ್ರ? ಯಾಕೆ ಕುಣ್ಸಿದ್ರು? ಏನು ಪಡ್ಡುನಾ? ಎಲ್ಲಿದೆ ಪಡ್ಡು? ಯಾರು ಮಾಡ್ತಿದ್ದಾರೆ? ಪಡ್ಡು ಯಾರು ಮಾಡ್ತಿದ್ದಾರೆ? ಕೇಳಿದ್ರೆ ನಿನ್ ಜುಟ್ಟೆ ಎಲ್ಲಮ್ಮ, 2 ಜಡೆ ಎಲ್ಲಮ್ಮ ನಿಂದು? ಅಯ್ಯೋ, ಜಡೆ ಎಲ್ಲಿದೆ ನಿಂದು? ಗುಂಡೋಡ್ಸಿದ್ಮೇಲೆ ಜಡೆನೇ ಇರಲ್ಲ ಅಮ್ಮ ನಿನ್ಗೆ. ಅಯ್ಯೋ, ಗುಂಡೋಡ್ಸಿದ್ಮೇಲೆ ಹೆಂಗ್ ಮಾಡ್ತೀಯ? ಹೆಂಗಿರುತ್ತೆ ಬೋಡಿ ಅಂತಮ್ಮ? ಕೇಳ್ಸ್ಕೊಂಡ? ಹೆಂಗಮ್ಮ ಗುಂಡೋಡ್ಸ್ಕೊಂಡ್ಮೇಲೆ? ಬೋಡಿ ತಲೆ ಮೇಲೆ ಕಟ್ಕೊಂಡು ಬೋಡಿ ಅಂತಾಳೆ. ಆಯ್ತು, ನೋಡೋಣ. ಗುಂಡೋಡ್ಸ್ ಸರಿ. ಪಡ್ಡು ತಗೊಂಬರ್ಲಾ? ಇದ್ರಲ್ಲಿ ಹಾಕೊಂಬರ್ಲಾ? ಬೇಡ, ತಗೊಂಬರ್ತೀನಿ ಇರು. ಪಡ್ಡು ರೆಡಿ ಆಗಿದೆ. ಪಡ್ಡು ರೆಡಿ ಆಗ್ತಿದೆ. ಏನಾಗೆ ಆಗಿದಾವಲ್ಲ, ಮಾಡಿ ಕೊಟ್ಬಿಟ್ಟಿದ್ದೀನಿ. ಮಾಪ್ ಯಾರಲ್ಲಿ ಹಾಕಿದ್ದು? ನೀನೇನಾ? ತಿನ್ನಮ್ಮ, ಪೀಸಸ್ ಮಾಡಿದ್ದೀನಲ್ಲ, ನಾ ತಿನ್ನಿಸ್ಬೇಕಾ? ಸರಿ. ಬಾಲ್ಕನಿಲಿ ನಮ್ಮ ಲಂಚ್. ಚಟ್ನಿ, ಕೆಂಪು ಚಟ್ನಿಗೆ ಏನೇನೋ ಮಿಕ್ಸ್ ಮಾಡಿದಾರಮ್ಮ. ಇಲ್ಲಿ ಚಟ್ನಿ, ಇಲ್ಲಿ ಪಡ್ಡು, ಇಲ್ಲಿ ಇಲ್ಲಿ ಸೊ ಇವಾಗ ಟೀ ಕುಡಿತಾ ಇದ್ದೀವಿ. ನೋಡಿ, 5:30 ಆಗೋಯ್ತು. ಇಷ್ಟೊತ್ತು ಇಲ್ಲೇ ಹಾಲಲ್ಲೇ ಮಲಗಿಸ್ಬಿಟ್ಟಿದ್ದೆ, ಕೆಳಗಡೆ ಇದಾಗ್ಬಿಟ್ಟು. ಇವತ್ತು ಸ್ವಲ್ಪ ಚೆನ್ನಾಗಿ ನಿದ್ದೆ ಮಾಡಿದ್ದಾಳೆ. ಇವಾಗ ಆಚೆ ಆಟ ಆಡ್ಕೊಂಡು ಕುತ್ಕೊಂಡಿದ್ದಾಳೆ, ರಂಗೋಲಿ ಹಾಕ್ಕೊಂಡು. ಏನು ಏನಮ್ಮ ಏನಿನ ಸರಿ ಹೇಳು? ಏನಂದೆ? ಇನ್ನೊಂದ್ಸರಿ ಹೇಳು. ಸ್ಮೆಲ್ ಅಂತ, ವಾಸನೆ. ಬಾಯಲ್ಲಿ ಏನ್ ಬಂತು? ಏನೇನು? ಇನ್ನೊಂದ್ಸರಿ ಹೇಳು. ವಾಸನೆ. ವಾಸನೆ. ಏನ್ ಮಾಡ್ತಾ ಇದೀಯ? ನಮ್ಮ ಅಮ್ಮನೂ ಕುತ್ಕೊಂಡು 2 ಸರಿ ಹಿಂಗೆ ಬೀಳ್ತಾರಲ್ಲ, ಆ ಥರ ರಂಗೋಲಿ ಕಲ್ತ್ಕೊಬಿಟ್ಟಿದ್ದಾರೆ ಏನೋ ಜೊತೆ ಕುತ್ಕೊಂಡು. ಅವ್ರ ಜೊತೆ ಕುತ್ಕೊಂಡು ನಾವು ಆಟ ಆಡ್ತಿದ್ರೆ ಟೈಮ್ ಹೋಗೋದೇ ಗೊತ್ತಾಗೋದಿಲ್ಲ. ಏನ ರೆಡಿ ಆಗಿದ್ದಾಳೆ. ನಾನು ಮ್ಯಾಚಿಂಗ್ ಇವತ್ತು. ನೋಡು, ನಾನು ಮತ್ತೆ ಮ್ಯಾಚಿಂಗ್ ಇದೀವಿ, ತೋರಿಸ್ತೀವಿ. ಯಾವ ಕಡೆ ನೀನು ಇವಾಗ ಹೇಳಕತ್ತೆ, ಯಾಕೆ ಫಸ್ಟೇ ಹೇಳಿಲ್ಲ? ನಾನು ಮ್ಯಾಚಿಂಗ್ ಅದೇ
ಬ್ಲ್ಯಾಕ್ ಆ್ಯಂಡ್ ವೈಟ್. ಅಮ್ಮ ನಾನೇ ನೀನು ಸೇಮ್ ಅಂತೆ. ಕತ್ಲೆ ಫುಲ್ ಕರೆಂಟೇ ಇಲ್ಲ ಬೆಳಿಗ್ಗೆ ಅಂತ, ಅದಕ್ಕೆ ಅಲ್ಲಿ ಮನೇಲಿ ಏನು ಕೇಳೋದು ಆಚೆ ಆಗೋಣ ಅಂತ. ಆಯ್ತಾಯ್ತು. ಸೊ ಫುಲ್ ಕತ್ಲೆ ನೋಡಿ, 6 o'clock ಆಯಿತು. ಏನು ಅಜ್ಜಿ ಮಾಡಬೇಕಾ? ಸರಿ, ಅಲ್ಲಿ ಇತ್ಕೊ ಮಾಡ್ತೀನಿ. ಅದಕ್ಕೆ ಕತ್ಲೆ ಇದೆ, ಮನೆ ಆಚೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಎಲ್ಲೋಗ್ತಿದ್ಯಾ ಅಯ್ಯ? ಎಕ್ಸಿಬಿಷನ್ಗಂತೆ. ಎಕ್ಸಿಬಿಷನ್ ಅಪ್ಪ ನಾನು ನೀನೆಲ್ಲ ಹೋಗಿದ್ವಲ್ಲ, ಇವಾಗ ಎಲ್ಲೋಗ್ತಿದ್ದೀವಿ? ಅಪ್ಪ ಚಂದ ಇದೆ. ಲೈಟ್ ಬರ್ತಾ ಇದೆ ಶಿವಲ್ಲಿ. ವಾವ್, ಚೆನ್ನಾಗಿದೆ. ನೀನ್ ಡ್ರೆಸ್ ಮೇಲೆ ಏನಿದೆ? ಏನದು? ಪ್ಯಾಂಟನಾ? ಪೇಂಟ್ ಮಾಡ್ತಾ ಇದೀಯ ಪ್ಯಾಂಟ? ಹಂಗೆಲ್ಲ ಮಾಡ್ಬಾರ್ದು. ಏನೇನು ಒಂದಕ್ಕೆ ಬರೋದಲ್ಲ ಶೂ. ಆಯ್ತು, ಬಂತು ನೋಡಿ. -1 ಓದ್ತದ. ಸೊ ರೆಡಿಯಾಗಿ ಬಂದಿದ್ದೀವಿ ಕರೆಕ್ಟ್ 6 ಗಂಟೆಗೆ. ಕರೆಂಟ್ ಇನ್ನೂ ಬಂದಿರಲಿಲ್ಲ. ಕತ್ಲೆಲ್ಲ ಮನೇಲಿ ಏನು ಮಾಡೋದು ಅಂತ ನಮ್ಮ ಮನೆ ಹತ್ರನೇ ಒಂದು ಯಾವುದೋ ಇತ್ತು ಸೇಲ್, ಬಂದಿದ್ದೀವಿ. ನೋಡಿ ಇಲ್ಲೆಲ್ಲ ಹುಡ್ಡದಿದೆ, ಬುಕ್ಸ್ ಇದೆ. ಅಯ್ಯೋ, ಏನು ಮಾಡ್ತಿದ್ಯಾ? ಮುಟ್ಟಬಾರ್ದೆಲ್ಲ. ಅಷ್ಟೊಂದಿಲ್ಲ. ನಿಂಗೆ ನೋಡಿದ ತಕ್ಷಣ ಚೆನ್ನಾಗಿತ್ತು. ಅದು ತೆಗೆದ್ಮೇಲೆ ಎಷ್ಟೇನಿದೆ ಕೇಳ, ಒಂದ್ಸರಿ ಕೇಳ. ಸ್ಲೋ ಹೋಗು, ಮುಂದೆ ನೋಡ್ಕೊಂಡು. ಈ ಕಡೆ ಬಾ, ಈ ಕಡೆ ಅಮ್ಮು. ಸೊ ಅಲ್ಲಿ ಒಳಗಡೆ ಬಂದರೆ ಇಲ್ಲಿ ಬಟ್ಟೆ ಒಂದು ಸೆಟ್ ಹಾಕಿದ್ರು, ಕಾಟನ್. ನೋಡೋಕ್ಕೇನೋ ಚೆನ್ನಾಗಿತ್ತು, ಮನೇಲಿ ಹಾಕೊಳ್ಳೋಕ್ಕೆ ಚೆನ್ನಾಗಿರುತ್ತೆ ಅಂತ ಕೇಳಿದ್ರೆ 1500 ಅಂತೆ ಸೆಟ್ಟು. ಸರಿ ಬೇಡ ಅಂತ ಹಂಗೆ ಒಳಗಡೆ ಬಂದ್ವಿ. ಆಮೇಲೆ ಇಲ್ಲಿ ನಾನು ಲಾಸ್ಟ್ ಟೈಮ್ ಈ ಬೇರೆ ಸೇಲ್ ಹೋಗಿದ್ದು, ಇದು ಬೇರೆ. ಇಲ್ಲೂ ಕೂಡ ಅದೇ ಥರ ಇತ್ತು, 500 rupeesಗೆ 2 ಅಂತ. ಸೊ ಅದಕ್ಕೆ ನಾನು ಕೂಡ ತೊಗೊತಾ ಇದ್ದೆ, ಅಮ್ಮ ಕೂಡ ನೋಡ್ತಾ ಇದ್ರು. ಏನು ತಿಂತಿದ್ದೀಯ ಹೇಳು? ಏನು ತಿಂತಾ ಇದೆಯಾ? ಏನು ತಿಂತಾ ಇದೆಯಾ? ಪುಟಾಣಿನಾ? ಖಾಲಿ ಆದ್ಮೇಲೆ ಕೊಡ್ತೀನಿ. ಖಾಲಿ ಆಯ್ತಾ? ಕೈ ತೋರಿಸು. ಖಾಲಿ ಆಯ್ತಾ? ಎಲ್ಲಿದೆ? ಸ್ಲೋ ತಿನ್ನೋದು, ಬಾಯಲ್ಲಿಂದ ಖಾಲಿ ಆದ್ರಷ್ಟೇ ಕೊಡ್ತೀನಿ. ಓಕೆ. ನಾನು ಮಾಡ್ತೀನಿ ಬಾ. This is very nice color. It's a bright color. While billing, this is different. While seeing. ಸೊ ಇಷ್ಟು ತಗೊಂಡಿದ್ದೀವಿ, ಕೊಡೋದಿಲ್ಲ. ಏನಮ್ಮ ಬಲೂನ್ ನೋಡ್ರೆ ಕೊಡ್ಸ್ಕೊಂಡೇ ಬಿಡ್ತಾಳಲ್ಲ ಅಯ್ಯ. ಯಾರು ಕೊಡ್ಸಿದ್ರು ಬಲೂನ್? ಅದು ಬಲೂನ್ ಯಾರು ಕೊಡ್ಸಿದ್ರು? ಸೊ ಬಲೂನ್ ನೋಡಿದ್ರೆ ಅಂತೂ ಆಯಿತು, ಬಿಡೋದೇ ಇಲ್ಲ. ನಾನು ಅಂದ್ಕೊಂಡೆ ಆಚೆ ಬಲೂನ್ ಇದ್ದಾಗ ಇವಳು ಕೇಳ್ತಾಳೆ ಅಂತ. ನನಗೆ ಗೊತ್ತಿಲ್ಲ, ಹೋಗ್ಬಿಟ್ಟು ಅಮ್ಮ ಹತ್ರ ಕೊಡ್ಸ್ಕೊಬಂದ್ಬಿಟ್ಟಿದ್ದಾಳೆ. ಸೊ ಬಲೂನ್ ಸಿಕ್ಕಿದ್ರೆ ಫುಲ್ ಒಂದು 5 ನಿಮಿಷ ಅಷ್ಟೇ ಆಟ. ಅಪ್ಪ ಇವಾಗ ಜಸ್ಟ್ ಮನೆಗೆ ಬಂದ್ವಿ. ಏನೋ ಅಂದ್ಕೊಂಡು ಹೋದ್ವಿ, ಏನೇನೋ ಹಂಗೆ ಆಯಿತು ಶಾಪಿಂಗ್. ಅಮ್ಮ ಆ್ಯಕ್ಚುಲಿ ನೈಟಿ ಯಾವುದೋ ಚೆನ್ನಾಗಿರೋದು ನೋಡೋಣ ಅಂತ ಅನ್ಕೋತಾ ಇದ್ರು. ಹೋಗಿದ್ವಿ, ಬಟ್ ಅಷ್ಟೊಂದು ಇಷ್ಟ ಆಗಿಲ್ಲ. ಬಟ್ ನಮಗೆ ಅಲ್ಲಿ ಚೂಡಿದಾರ್ ಸೆಟ್ ಎಲ್ಲ ತುಂಬ ಚೆನ್ನಾಗಿ ಸಿಕ್ತು. ಅದೊಂದು ನಾನು ಒಂದು ತೊಗೊಂಡೆ ಅಷ್ಟೇ. ಎಲ್ಲಾದರೂ ದೇವಸ್ಥಾನಕ್ಕೆ ಅಥವಾ ಎಲ್ಲಾದರೂ ಫಂಕ್ಷನ್ ಮನೇಲಿ ಹಬ್ಬ ಇದ್ದಾಗ ಹಾಕೊಳಕ್ಕೆ ಬರುತ್ತೆ ಅಂತ ಒಂದು ಕುರ್ತಿ ತೊಗೊಂಡಿದ್ದೀನಿ. ಆಮೇಲೆ ಹಂಗೆ ಬರ್ತಾ ಒಂದು ಪಾರ್ಸಲ್ ಕೂಡ ಕಲೆಕ್ಟ್ ಮಾಡ್ಕೊಂಬಂದೆ. ಒಂದು ಆರ್ಡ್ರ್ ಮಾಡಿದ್ದೆ, ಏನಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಏನಾಗೆ ಶ್ಲೋಕ ಎಲ್ಲ ಹೇಳ್ಕೊಡೋಣ ಅಂತೆಲ್ಲ ಒಂದು ಬುಕ್ ತರಿಸಿದ್ದೀನಿ. ಸೊ ಇನ್ಮೇಲಿಂದ ಅದು ಕೂಡ ಸ್ಟಾರ್ಟ್ ಮಾಡೋಕ್ಕೆ. ಅವಳು ಪ್ರೊನೌನ್ಸಿಯೇಷನ್ ಎಲ್ಲ ಮಸ್ತಾಗಿ ಮಾಡ್ತಾಳೆ, ನೀಟಾಗಿ ಎಷ್ಟು ಚೆನ್ನಾಗಿ ಪ್ರೊನೌನ್ಸ್ ಮಾಡ್ತಾಳೆ, ಎಷ್ಟು ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಶ್ಲೋಕ ಎಲ್ಲ ನಾನೇ ನೋಡಿ ಅವಳಿಗೆ ಹೇಳ್ಕೊಡೋಣ ಅಂತ ಅಂದ್ಕೊಂಡು ತರಿಸಿದ್ದೀನಿ. ಹಾಗೆ ಇನ್ನೇನು ಬಂದು ಇಳಿದ ತಕ್ಷಣ ಆಚೆಗಡೆ ಎಲ್ಲ ಮಕ್ಳು ಆಟ ಆಡ್ತಾ ಇದ್ರಲ್ಲ, ಅವಳಿಗೆ ಏನಾಯ್ತು ಏನೋ ಗೊತ್ತಿಲ್ಲ, ಮೇಲೆ ಬರೋಕ್ಕೆ ರೆಡಿ ಇಲ್ಲ. ಆಳಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಲಲ್ಲ ಇರ್ತೀನಿ ಅಂತ. ಸೊ ಹಾಗಾಗಿ ಅಮ್ಮ ನಾನು ಇವಳೇ ಇಲ್ಲೇ ಕರ್ಕೊಂಡು ಆಟ ಆಡ್ಕೊಂಡು ಇಲ್ಲೇ ಕೆಳಗೆ ಇರ್ತೀನಿ,
ನೀನು ಹೋಗು ಅಂದರು. ಸೊ ನಾನು ಅಷ್ಟೇ ಮೇಲೆ ಬಂದಿದ್ದೀನಿ. ಯಾನ ಮತ್ತು ಅಮ್ಮ ಕೆಳಗಡೆ ಆಟ ಆಡ್ಕೊಂಡಿದ್ದಾರೆ. ಎಲ್ಲ ಮಕ್ಕಳೆಲ್ಲ ರೋಡಲ್ಲಿದ್ದಾರಲ್ಲ. ಸೊ ಇವಾಗ ಅಡುಗೆ ಮಾಡಬೇಕು. ಇನ್ನೇನು ಕಿರಣ್ ಕೂಡ ಬರೋ ಟೈಮ್ ಆಯಿತು ನೋಡಿ. 8 o'clock ಆಗಿಬಿಟ್ಟಿದೆ ಆವಾಗಲೇ. ಸೊ 6ಗೆ ಮನೆಗೆ ಬಿಟ್ಟಿದ್ದು 2 hours ಆಗೇ ಬಿಡುತ್ತೆ. ಮನೆಯಿಂದ ಆಚೆ ಹೋದರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ, ಹಂಗಾಯಿತು. ಸೊ ಮನೆಗೆ ಬಂದಿದ ತಕ್ಷಣ ಕರೆಂಟ್ ಬಂದಿದೆ. ಬೆಳಿಗ್ಗೆಯಿಂದ ಕರೆಂಟ್ ಇಲ್ಲ, ಟಿ ವಿ ಇಲ್ಲ, ಏನೂ ಇಲ್ಲ. ಒಂಥರ ಇದಾಗ್ಬಿಟ್ಟಿತ್ತು. ಟಿ ವಿ ಹಾಕ್ಬೋದು, ಬಟ್ ನಾವು UPS ಎಲ್ಲ ಡ್ರೈನ್ ಆಗಿಬಿಡುತ್ತೆ. ಮತ್ತೆ ಯಾವಾಗ ಬರುತ್ತೆ ಅಂದ್ಬಿಟ್ಟು ನಾನು ಟಿ ವಿನೇ ಆನ್ ಮಾಡಿಲ್ಲ. ಸೊ ಬರ್ತಾ ಸಾಯಂಕಾಲಕ್ಕೆ ಎಲ್ಲ UPS ಕೂಡ ಡ್ರೈನ್ ಆಗಿ ಹೋಗ್ಬಿಡ್ತು. ಆ್ಯಕ್ಚುಲಿ ಅಪಾರ್ಟ್ಮೆಂಟಲ್ಲಿ ಜನ್ರೇಟರ್ ಇದೆ. ಸೊ ಅದು ನಾವು ಕನೆಕ್ಷನ್ ಕೊಡ್ಸ್ಕೊಂಡಿಲ್ಲ, UPS ಇತ್ತಲ್ಲ ಅಂದ್ಬಿಟ್ಟು. ಸೊ ಅದನ್ನೇ ಯೂಸ್ ಮಾಡ್ಕೊತಾ ಇದ್ದೀವಿ. ಕಿರಣ್ ಅದೇ ಹೇಳ್ತಾಯಿದ್ರು, ಅದು ಕೂಡ ಕನೆಕ್ಷನ್ ಕೊಡ್ಸ್ಕೊಳ್ಳೋಣ, ಏನಾದರೂ ಮಾಡೋಣ ಅಂತ. UPS ಸೆಲ್ ಮಾಡೋಣ ಅಂದ್ಕೊಂಡ್ವಿ, ಬೇಡ, ತುಂಬ ಒಳ್ಳೆ ಕಂಡೀಷನಲ್ಲಿದೆ. ತುಂಬ ವರ್ಷದಿಂದ ಏನೂ ಆಗಿಲ್ಲ, ಚೆನ್ನಾಗಿ ಬರ್ತದೆ ನೋಡಿ. ಮಾರ್ನಿಂಗಿಂದ ಇಲ್ಲ ಕರೆಂಟು, ಅಲ್ಲಿದ್ದ ಈವ್ನಿಂಗ್ವರೆಗೂ 6ವರೆಗೂ ನಮಗೆ ಬಂದಿದೆ ಪವರೆಲ್ಲ. ಸೊ ತುಂಬ ಒಳ್ಳೆ ಕಂಡೀಷನಲ್ಲಿದೆ. ಏನಕ್ಕೆ ಸೆಲ್ ಮಾಡೋದು ಬೇಡ ಅಂತ ಹೇಳಿದ್ರು. ಸೊ ನೋಡೋಣ ಅದು ಕನೆಕ್ಷನ್ ಏನಾದರೂ ಕೊಡ್ಸೋಕ್ಕಾಗುತ್ತಾ ಅಂತ. ಸೊ ಕ್ವಿಕ್ಕಾಗಿ ಏನಾದರೂ ಒಂದು ಅಡುಗೆ ಮಾಡಿಬಿಡ್ತೀನಿ. ಬೆಳಗ್ಗೆ ಅಮ್ಮ ಚಪಾತಿ ಮಾಡಿದರು ಮತ್ತು ಬೀಟ್ರೂಟ್ ಪಲ್ಯ ಮಾಡಿದರು. ಚಪಾತಿ ಒಂದು 6 ಏನೋ ಮಿಕ್ಕಿದೆ. ಸೊ ಜಸ್ಟ್ ರೈಸ್ ಇಟ್ಬಿಟ್ರೆ ಆಯಿತು. ಕಿರಣ್ ಬಂದರೆ ಅದಕ್ಕೆ ಏನಾದರೂ ರೈಸ್ ಐಟಮ್ ಏನಾದರೂ ಮಾಡ್ಬಿಡ್ತೀನಿ ಕ್ವಿಕ್ಕಾಗಿ ಆಗೋ ಥರ. ಸೊ ಬೇಗ ಅಡುಗೆ ಮಾಡ್ತೀನಿ ಮತ್ತು ಏನೇನು ತೊಗೊಂಬಂದಿದ್ದೀನಿ ಅಂತ ಈ ವಿಡಿಯೋದಲ್ಲೇ ಲಾಸ್ಟಲ್ಲಿ ಶೇರ್ ಮಾಡ್ತೀನಿ. ಸೊ ಅಷ್ಟೇ, ಮತ್ತು ಆಲ್ರೆಡಿ 30K ಆಯಿತು. ತುಂಬಾ ಖುಷಿ ಆಗ್ತಿದೆ. 30,000 ಸಬ್ಸ್ಕ್ರೈಬರ್ಸ್ ಆಗಿದ್ದೀರಾ. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಸೆಲೆಬ್ರೇಷನ್ ಬ್ಲಾಗ್ ಆದಷ್ಟು ಬೇಗ ಶೇರ್ ಮಾಡ್ತೀನಿ. ಸೊ ನೋಡೋಣ ಏನು ಅಡುಗೆ ಮಾಡೋದು ಅಂತ. ಏನಮ್ಮ ಓಪನ್ ಮಾಡೋದು? ನಂಗೆ ಗೊತ್ತಿತ್ತು, ಅವಳು ನೋಡಿದ ತಕ್ಷಣ ಓಪನ್ ಮಾಡೋವರೆಗೂ ಬಿಡಲ್ಲ ಅಂತ. ನಿನಗೆ ತರಿಸಿರೋದು. ಹಾಂ, ಓಪನ್ ಮಾಡೋದು ಯಾರ್ದದು? ಓಪನ್ ಮಾಡೋದು ಮಾಡು. ತರಬೇಕು ಕತ್ತಿರಿನ? ಎಲ್ಲಿದೆ ಕತ್ತಿರಿ? ತಗೊಂಬ. ಬರುತ್ತೆ ಬಾ. ಎಲ್ಲಾಯ್ತು ಕತ್ತಿರಿ? ಕತ್ತಿರಿನ ಅದು? ಸೀಸರ್, ಕತ್ರಿ ಹಂಗೆ ಬರುತ್ತಲ್ವಾ? ಕತ್ತಿರಿ ಬೇಡ, ಏನಾಗೆ ತರಿಸಿರೋದು ಎಲ್ಲ ಇದು. ಏನಂದ? ಏನಿದೆ ಏನದು? ಓಪನ್ ಮಾಡು. ಕತ್ಲ ಕಾಣಿಸ್ತೈತೆ ಕಡೆ ಬಾ, ಬೆಳ್ಕತ್ರ ಬಾ. ಮಾಡಿ, ಏನಿದೆ? ಏನಿದೆ? ಏನಾಗೆ ವಸಾಟ್. ವಾವ್, ಕುತ್ಕೋ. ಏನದು? ತೋರ್ಸು. ಇಲ್ಲಿದೆ ಅಷ್ಟೇ. ಇದು ಓಪನ್ ಮಾಡಿ ನೋಡೋಣ ಇರು. ಇದು ಶ್ಲೋಕ ಬುಕ್, ಮೈ ಶ್ಲೋಕ ಬುಕ್ ಅಂತ ತರಿಸಿದ್ದೀನಿ. ಏನಾಗೆ ಏನು ಮೇಲಿದೆ ಶ್ಲೋಕ ಹೇಳ್ಕೊಡೋದು. ಯಾಗೆ ಒಂದು ಹೇಳ್ಕೊಡ್ಲ ಇವಾಗ? ನೋಡಮ್ಮ ಎಷ್ಟು ಚೆನ್ನಾಗಿದೆ. ಹೇಳ್ತೀಯ ನೋಡು ಮಮ್ಮಿ, ನೋಡಿಲಿ. ಗುರು ಬ್ರಹ್ಮ ಹೇಳು. ಗುರು ವಿಷ್ಣು ಗುರುದೇವೋ ಮಹೇಶ್ವರ ನೋಡಿಲಿ. ಗುರು ಸಾಕ್ಷಾತ್ ಗುರು ಪರಬ್ರಹ್ಮ ತಸ್ಮೈ ಶ್ರೀ. ಪಿಕಾ ಬುಕ್, ಕ್ಲಾತ್ ಬುಕ್ ನಾನು ಆಲ್ರೆಡಿ ಒಂದು ಸರಿ ತರಿಸಿದ್ದೆ, ನೋಡಿದ್ರೆ ಅದೆಲ್ಲ ಅದು ಚೆನ್ನಾಗಿತ್ತು. ಅದೇ ಥರ ಇವಾಗ ಶ್ಲೋಕದು ಬುಕ್ ಬಂದಿತ್ತು. ನಿಜವಾಗ್ಲೂ ಇದು ಚೆನ್ನಾಗಿದೆ. ಏನಕ್ಕೆ ಕ್ಲಾತ್ ಬುಕ್ ನಾನು ಪ್ರಿಫರ್ ಮಾಡ್ತೀನಿ ಅಂದರೆ ಅದು ಈಸಿಯಾಗಿ ಹರಿದೋಗ್ಬಿಡಲ್ಲ. ಮಕ್ಳು ಕೈ ಕೊಟ್ಟಾಗ ನಾವು ಹಂಗೋಗಿ ಹಿಂಗೆ ಬರೋಷ್ಟಕ್ಕೆ ಹರಿದಾಕ್ಬಿಟ್ಟಿರ್ತಾರೆ. ಇದಂದರೆ ಏನು ಅರಿಯೋದಕ್ಕೆಲ್ಲ ಆಗೋದಿಲ್ಲ. ಆಮೇಲೆ ತುಂಬ ವರ್ಷವರೆಗೂ ಯೂಸ್ ಮಾಡ್ಕೋಬೋದು ಮತ್ತು ವಾಶ್ ಕೂಡ ಮಾಡ್ಕೊಬೋದು. ಇದೇ ನಂಗೆ ಮೇಜರ್ ಇಷ್ಟ ಆಗಿದ್ದು. ಈ ಥರ ಶ್ಲೋಕ ಎಲ್ಲ ಹೇಳ್ಕೊಡೋದ್ರಿಂದ ಮಕ್ಕಳು ಕೂಡ ಏನು ಪಾಸಿಟಿವ್ ವೈಬ್ಸ್ ಬರುತ್ತೆ. ಹಾಗೆ ಪ್ರೊನೌನ್ಸಿಯೇಷನ್ ಕೂಡ ಅವ್ರಿಗೆ ಇಂಪ್ರೂವ್ ಆಗುತ್ತೆ. ನಾವು ಕೂಡ ಕಲ್ತಂಗೆ ಆಗುತ್ತೆ ಅವ್ರ ಜೊತೆ ಡೈಲಿ ಹೇಳ್ಕೊಡ್ಬೋದು. ನನಗೆ ತುಂಬಾ ಇಷ್ಟ ಆಯಿತು. ಬೆಳಗ್ಗೆ ಎದ್ದಾಗ ಯಾವ ಥರ ಒಳ್ಳೆ ಕೆಲಸ ಏನಾದರೂ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಅಂದಾಗ ಯಾವುದು ಶ್ಲೋಕ ಹೇಳಬೇಕು, ಮತ್ತು ಟೀಚರ್ಸ್ಗೆ ಥ್ಯಾಂಕ್ಸ್ ಹೇಳಬೇಕಾದ್ರೆ, ಒಳ್ಳೆ ಹೆಲ್ತಿಯಾಗಿರ್ಬೇಕಂದ್ರೆ ಊಟ ಮಾಡೋ ಟೈಮಲ್ಲಿ, ಅದೇ ಥರ ತುಂಬಾ ಎಷ್ಟೊಂದಿದೆ. ಮತ್ತು ಬೆಡ್ಗೆ ಹೋಗೋಕ್ಕೆ ಮುಂಚೆ ಯಾವ ಥರ ಶ್ಲೋಕ ಅಂತ. ಸೊ ಹಿಂಗೆ ಬೇಕಿದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ಇವಾಗ ನಿನಗೆ ಏನು ಬೇಕು? ಡೇಟ್ಸ್ ತಿನ್ನೋಕೆ ಮುಂಚೆ ಏನು ಮಾಡಬೇಕು? ಏನು ಮಾಡ್ಬೇಕು ತಿನ್ನೋಕೆ ಮುಂಚೆ? ಏನು ಮಾಡಬೇಕು? ಹ್ಯಾಂಡ್ ವಾಶ್ ಮಾಡಬೇಕು.
ಸರಿ ಹ್ಯಾಂಡ್ ವಾಶ್ ಮಾಡು. ಡೇಟ್ಸ್ ಬೇಕಂತೆ ರೈಸ್ಗೆ ಇಟ್ಟಿದ್ದೀನಿ. ಬೆಳಿಗ್ಗೆ ಮಾಡಿ ಚಪಾತಿ ಕೂಡ ಇದೆ. ಮಧ್ಯಾಹ್ನ ಪಡ್ಡು ತಿಂದೆ, ಹೆವಿ ಆಗಿಬಿಟ್ಟಿದೆ. ಸೊ ಲೈಟಾಗಿ ಜಸ್ಟ್ ಅನ್ನ ಮಾಡ್ಕೊಳ್ಳೋದು ಅಷ್ಟೇ. ನಿನ್ನೆ ತಗೊಂಬಂದಿದ್ದೆಲ್ಲ ಹಂಗೆ ಇದೆಲ್ಲ ಎತ್ತಿಟ್ಕೋಬೇಕು. ಏನು ತಿಂತಾ ಇದೀಯ? ಇಷ್ಟನಾ ನಿಂಗೆ? ಅದ್ರೊಳಗಡೆ ಏನಿರುತ್ತೆ? ಅದ್ರೊಳಗಡೆ ಏನು? ಹಾಂ, ಬೀಜ. ಎಲ್ಲ ಗೊತ್ತು ಯಾಗೆ ಬೀಜ. ಅದನ್ನ ನೋಡ್ಕೊಂಡಿದ್ದಾರೆ. ಸರಿ, ನಾನು ಎಲ್ಲಿಗೆ ಬರ್ಲಿ? ಇಲ್ಲೇ ಬಾ, ಇಲ್ಲೇ ಕುಡಿಯ. ಸ್ಟವ್ ಮೇಲೆ ಮೇಲೆ ಇಡಬೇಕು. ಅಜ್ಜಿ ತಾತಾಗೆ ವಿಡಿಯೋ ಕಾಲ್ ಮಾಡಿದಾರಲ್ಲ. ಏನ್ ಕೊಡ್ತೀಯ? ನೋಡು ಏನಾಯ್ತು ಹಂಗ? ಅದೇನಾಗ್ತಾ ಇದೆಯಾ? ಸಕ್ಕರೆ ಆಗ್ತಾ ಇದೆಯಾ? ಯಾರಿಗೆ ಕೊಡ್ತೀಯ? ಆಮೇಲೆ ಸಕ್ಕರೆ ಇಲ್ಲ, ಬೆಲ್ಲ ಹಾಕು. ತುಪ್ಪ ಹಾಕ್ತೀಯಾ? ಆಮೇಲೆ ಹಾ, ಆಮೇಲೆ ಆಮೇಲೆ ಅಲ್ಲಿ ನೋಡಲ್ಲಿ ಸಿಂಕಲ್ಲಿ ಎಲ್ಲ ಮಲ್ ಮಾಡ್ತಾರ ಟೀನಾ. ಇಡು ಪರವಾಗಿಲ್ಲ ಇಡು. ಆಯ್ತಾ ಟೀ ಆಯ್ತಾ? ಆಯ್ತಾ ಟೀ? ಟೀ ಆದ್ಮೇಲೆ ಏನ್ ಮಾಡ್ಬೇಕು? ಟೀ ಆದ್ಮೇಲೆ ಹೆಂಗ್ ಹಾಕ್ಬೇಕದು? ಏನ್ ಮಾಡ್ಬೇಕದು? ಅಯ್ಯೋ ಚಲೋ ಆಯ್ತು, ಟೀ ಎಲ್ಲ ಚಲೋ ಆಯ್ತು. ಹಂಗೆ ಕುಡಿತಾರ? ಏನ್ ಮಾಡ್ತಿದ್ಯಯ್ಯ? ಏನ್ ಮಾಡ್ತಾ ಇದ್ಯಾ? ಕುಂತಿರೋದ್ ನೋಡು. ರೊಟ್ಟಿ ಮಾಡ್ತಾ ಇದ್ಯಾ? ಕರೆಕ್ಟಾಗಿ ಮಾಡಮ್ಮ. ಏನು ಉಶ್ ಮಾಡ್ತಾ ಇದ್ಯಾ? ಬಾಬಾ ಆಚೆ ಇದೆ, ಕುತ್ಕೋ, ಅಡ್ಗೆ ಮಾಡು. ಏನಾದ್ರು ಒಂದು ಮಾಡ್ಕೊಡಿಯಾ? ಪಪ್ಪಾಗ ಏನೋ ಬೇಕಂತ ನೋಡು. ಏನ್ ಮಾಡ್ಕೊಡ್ತೀಯಾ? ಏನ್ ಬರುತ್ತೆ ನನಗೆ? ಅಮ್ಮು ಹೇಳು, ನಂಗೆ ಮಾಡ್ಕೊಡು. ಏನ್ ಮಾಡ್ಕೊಡ್ತೀಯಾ? ರೊಟ್ಟಿ ಬರುತ್ತಾ? ಬರಲ್ವಾ ರೊಟ್ಟಿ ಮಾಡಕ್ಕೆ? ರೊಟ್ಟಿ ಹೆಂಗ್ ಮಾಡ್ತೀಯ? ಮಾಡ್ಕೊಡು, ಕರೆಕ್ಟಾಗಿ ಮಾಡ್ಕೊಡು. ಹಂಗೆ ಮಾಡ್ಬಿಟ್ಟು ಆಮೇಲೆ ಹಂಚಿಗೆ ಹಾಕ್ಬೇಕಾ? ಆಮೇಲೆ ಆಮೇಲೆ ಅದೇನದು? ರೊಟ್ಟಿ ನಂಗೆ ಮಾಡ್ತಾರ? ಅವಳು ರೊಟ್ಟಿ ಒಗ್ಗರಣೆ ಹಾಕ್ತದಾಳೆ. ರೊಟ್ಟಿನ ಮುಟ್ಗಿ ಮಾಡ್ಕೊಳ್ತಾಳ ಅಲ್ಲಮ್ಮ. ಏನಿದು? ಏನ್ ಮಮ್ಮಮ್ಮ? ಏನ್ ತಿಂತಿದ್ಯಾ ಇವು? ಏನ್ ತಿಂದೆ ಅಲ್ಲಿ? ಇನ್ನೊಂಚೂರು ತಿಂತೀಯಾ? ಏನ್ ತಿನ್ಸಿದ್ರಲ್ಲ ಅಲ್ಲಿ ಅಕ್ಕ? ಯಾಕೆ ದೋಸೆ ತಿನ್ಸಿದ್ರಾ? ಸರಿ, 2 ದೋಸೆನಾ? ಇದೊಂದು ತಿನ್ನು ಒಂಚೂರು. ಅಲ್ಲ, ನನ್ನ ಹತ್ರ ಒಂಚೂರು ತಿನ್ನಲ್ಲ. ಮೂತಿ ನೋಡ್ಕೊಂಡಿದ್ದೀನಿ. ಎಲ್ಲಿ ನೀ ಏನು ಮೂತಿ ತೋರ್ಸು? ಅಮ್ಮ ನಾನು ನಿಂಗೆ ಮಾಡ್ತೀನಿ. ಸೊ ಅಲ್ಲಿ ಎಕ್ಸಿಬಿಷನ್ ಏನೋ ಬಂದಿತ್ತಲ್ಲ, ಸೇಲ್, ಅಲ್ಲಿದ್ದ ನಾನು ಇದೊಂದು ಕುರ್ತಿ ಮತ್ತು ಇನ್ನೊಂದು ತೊಗೊಂಡೆ. 500 ರೂಪೀಸ್ಗೆ 2. ಅದೇ
ಒಂದು ತೊಗೊಂಡ್ರೆ 300 ಆಗುತ್ತೆ, 500ಗೆ 2 ಬರುತ್ತೆ. ಇದೊಂದು ತೊಗೊಂಡೆ. ಆಮೇಲೆ ಒಂದು ಸೆಟ್ ಆಲ್ರೆಡಿ ಅಲ್ಲಿ ನೋಡ್ತಾ ಇದ್ನಲ್ಲ ಇಟ್ಕೊಂಡು ನಂಗೆ ತುಂಬಾ ಇಷ್ಟ ಆಯಿತು. ದುಪ್ಪಟ ಎಸ್ಪೆಷಲಿ ನಂಗೆ ತುಂಬ ಇಷ್ಟ ಆಯಿತು. ಇದಕ್ಕೆ 1500 ಎಷ್ಟೋ ಜಾಸ್ತಿ ಹೇಳಿದರು. ಬಾರ್ಗೇನ್ ಎಲ್ಲ ಮಾಡಿ ಎಷ್ಟೊತ್ತಾದಮೇಲೆ ಫೈನಲ್ಗೆ 650 ಕೊಟ್ಟರು. ಪಾಪ ಇಷ್ಟು ಕಮ್ಮಿಗೆ ಸಿಕ್ಕೋದೇ ಇಲ್ಲ. ನಂಗಂತೂ ಫುಲ್ ಖುಷಿ ಆಗ್ಬಿಡ್ತು. ಬಟ್ ಕಲೆಕ್ಷನ್ಸ್ ಇರಲಿಲ್ಲ. ಇದ್ದಿದ್ರೆ ಇನ್ನೂ ತೊಗೋಬೋದಿತ್ತು. ಸೊ ಒಂದೇ ಇದ್ದಿದ್ದಕ್ಕೆ ನಾನು ಒಂದೇ ತೊಗೊಂಬಂದೆ. ಸೈಜ್ ಇದ್ದರೆ ಕಲರ್ ಇರಲ್ಲ, ಕಲರ್ ಇದ್ದರೆ ಎಲ್ಲ ಸಿಂಗಲ್ ಪೀಸ್ ಇದ್ದಿದ್ದು ಅವ್ರ ಹತ್ರ. ಸೊ ಹಾಗಾಗಿ ಇದೊಂದು ತೊಗೊಂಬಂದೆ. ಸೊ ಅಷ್ಟೇ. ಈ ವಿಡಿಯೋ ಏನಾದರೂ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ.